ಸ್ನೇಹಿತರೆ, ಯಾವ ರೀತಿಯಾಗಿ ಜೀವನವು ಒಂದು ಸತ್ಯವಾಗಿದೆಯೋ ಇದೇ ರೀತಿಯಾಗಿ ಈ ಒಂದು ವಿಷಯವು ಪ್ರತಿಯೊಬ್ಬ ಮನುಷ್ಯನಿಗೆ ಚೆನ್ನಾಗಿ ಗೊತ್ತಿದೆ. ಅದು ಮೃತ್ಯು ಕೂಡ ಒಂದು ಯಾವ ರೀತಿಯಾದ ಸತ್ಯ ಆಗಿದೆ ಅಂದರೆ, ಯಾರು ಬೇಕಾದರೂ ಎಷ್ಟೇ ಪ್ರಯತ್ನ ಮಾಡಿದ್ರೂ ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಈ ಮಾತಿನ ಅರ್ಥ ಏನಿದೆ ಅಂದರೆ, ಯಾರೆಲ್ಲ ಈ ಭೂಮಿಯ ಮೇಲೆ ಜನಿಸಿದ್ದಾರೋ ಅಂಥವರು ಒಂದಿಲ್ಲ ಒಂದು ದಿನ ತಮ್ಮ ಪ್ರಾಣವನ್ನು ಆಹುತಿಯಾಗಿ ನೀಡಲೇಬೇಕಾಗುತ್ತದೆ. ನಿಮ್ಮಲ್ಲಿ ಹಲವಾರು ಜನರಿಗೆ ನಿಮ್ಮ ಹಿರಿಯರು ಈ ಮಾತುಗಳನ್ನು ಹೇಳಿದ್ದನ್ನು ಕೇಳಿರಬಹುದು. ಅದು ಮೃತ್ಯು ಆದ ನಂತರ ವ್ಯಕ್ತಿಯ ಆತ್ಮವು 13 ದಿನಗಳ ತನಕ ಅವರ ಮನೆಯಲ್ಲಿಯೇ ಇರುತ್ತದೆ. ಇಲ್ಲಿ ಈ ರೀತಿಯ ಒಂದು ಮಾತನ್ನು ಸಹ ನೀವು ಕೇಳಿರಬಹುದು. ಮೃತ್ಯುವಿನ ನಂತರ ಅವರ ಆತ್ಮ 24 ಗಂಟೆಗಳ ನಂತರ ಮರಳಿ ಮನೆಗೆ ಬರುತ್ತದೆ. ಆದರೆ ಈ ರೀತಿ ಯಾಕೆ ಆಗುತ್ತದೆ? ಇದರ ಬಗ್ಗೆ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಇಲ್ಲ ಅಂದರೆ ಬನ್ನಿ, ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಷಯವನ್ನು ನಿಮಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲಿ ಮೃತ ವ್ಯಕ್ತಿಯ ಆತ್ಮವು ಯಾಕೆ 24 ಗಂಟೆಯ ನಂತರ ಮರಳಿ ಮನೆಗೆ ಬರುತ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ನಿಜವಾಗಿಯೂ ಅದು 13 ದಿನಗಳ ತನಕ ತಮ್ಮ ಕುಟುಂಬದವರ ಜೊತೆ ಇರುತ್ತದೆಯಾ? ಜೊತೆಗೆ ನಾವು ನಿಮಗೆ ಒಂದು ಯಾವ ರೀತಿಯ ಮಾಹಿತಿಯನ್ನು ತಿಳಿಸ್ಕೊಡ್ತೀವಂದರೆ, ಇಲ್ಲಿ ಮೃತ್ಯು ಆದ ನಂತರ ಪಿಂಡದಾನವನ್ನು ಯಾಕೆ ಮಾಡುತ್ತಾರೆ, ಇದನ್ನು ಮಾಡುವುದು ಅವಶ್ಯಕತೆ ಇದೆಯಾ ಇಲ್ವಾ, ಎಲ್ಲ ಮಾಹಿತಿಗೆ ಇರುವಂಥ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ಗೆ ನೀವು ಮೊದಲ ಬಾರಿಗೆ ಭೇಟಿಯಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಈ ವಿಷಯದ ಬಗ್ಗೆ ತುಂಬ ವಿಸ್ತಾರವಾಗಿ ತಿಳಿಸಿದ್ದಾರೆ. ಗರುಡ ಪುರಾಣದಲ್ಲಿ ತಿಳಿಸಿದ ಹಾಗೆ, ಯಾವಾಗ ಯಾವುದಾದ್ರೂ ವ್ಯಕ್ತಿಯ ಮೃತ್ಯು ಆಗುತ್ತದೆಯೋ ಯಮರಾಜನ ದೂತರು ತಮ್ಮೊಡನೆ ಅವರನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿ ಅವರ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಲೆಕ್ಕಾಚಾರ ನಡೆಯುತ್ತದೆ. ಆನಂತರ 24 ಗಂಟೆಯ ಒಳಗಡೆ ಯಮದೂತರು ಆ ವ್ಯಕ್ತಿಯ ಪ್ರಾಣವನ್ನು ಮರಳಿ ಅವರ ಮನೆಗೆ ಕಳಿಸುತ್ತಾರೆ. ಯಮದೂತರು ಆತ್ಮವನ್ನು ಮರಳಿಸಿದ ನಂತರ ಮೃತ ಜನರ ಆತ್ಮವು ಕುಟುಂಬದವರ ಮಧ್ಯೆ ತಿರುಗಾಡುತ್ತಾ ಇರುತ್ತದೆ. ತಮ್ಮ ಕುಟುಂಬದವರನ್ನು ಕರೆಯುತ್ತಿರುತ್ತದೆ. ಆದರೆ ಇದರ ಧ್ವನಿ ಯಾರಿಗೂ ಸಹ ಕೇಳುವುದಿಲ್ಲ. ಇದನ್ನು ಕಂಡು ಮೃತ ವ್ಯಕ್ತಿಯ ಆತ್ಮವು ಅತೃಪ್ತಿಯಾಗುತ್ತದೆ. ನಂತರ ಜೋರಾಗಿ ಕಿರುಚಾಡಲು ಶುರು ಮಾಡುತ್ತದೆ. ಇದಾದ ನಂತರ ಆತ್ಮವು ತನ್ನ ಶರೀರದ ಒಳಗಡೆ ಸೇರಲು ಪ್ರಯತ್ನ ಕೂಡ ಮಾಡುತ್ತದೆ. ಆದರೆ ಯಮದೂತರು ಕಟ್ಟಿ ಹಾಕಿದ ಕಾರಣದಿಂದಾಗಿ ಅದಕ್ಕೆ ಮೃತ ಶರೀರದ ಒಳಗಡೆ ಸೇರಲು ಸಾಧ್ಯವಾಗೋದಿಲ್ಲ. ಇದಷ್ಟೇ ಅಲ್ಲದೆ, ಗರುಡ ಪುರಾಣವನ್ನು ನಾವು ನೋಡೋದಾದರೆ, ಯಾವಾಗ ಯಮದೂತರು ಆ ಆತ್ಮವನ್ನು ಕುಟುಂಬದವರ ಹತ್ತಿರ ಬಿಡುತ್ತಾರೋ ಮರಳಿ ಯಮಲೋಕಕ್ಕೆ ಬರುವಷ್ಟು ಆ ಆತ್ಮದಲ್ಲಿ ಶಕ್ತಿ ಕೂಡ ಇರೋದಿಲ್ಲ. ಗರುಡ ಪುರಾಣದ ಅನುಸಾರವಾಗಿ ಯಾವುದಾದ್ರೂ ವ್ಯಕ್ತಿಯ ಮೃತ್ಯುವಿನ ನಂತರ ಇಲ್ಲಿ 10 ದಿನಗಳ ತನಕ ಪಿಂಡದಾನವನ್ನು ಮಾಡಲಾಗುತ್ತದೆ. ಇದರಿಂದ ಮೃತ ಆತ್ಮದ ಭಿನ್ನವಾದ ಅಂಗಗಳ ರಚನೆ ಆಗುತ್ತದೆ. ಇಲ್ಲಿ ಯಾವಾಗ 11ನೆಯ ಮತ್ತು 12ನೆಯ ದಿನ ಪಿಂಡದಾನವನ್ನು ಮಾಡಲಾಗುತ್ತದೆಯೋ ಆಗ ಮೃತ ವ್ಯಕ್ತಿಯ ಆತ್ಮಕ್ಕೆ ಶರೀರ ಮತ್ತು ತ್ವಚೆಯ ನಿರ್ಮಾಣ ಆಗುತ್ತದೆ. ಯಾವಾಗ 13ನೇ ದಿನ ಪಿಂಡದಾನವನ್ನು ಮಾಡ್ತಾರೆ ಆಗ ಮೃತ ವ್ಯಕ್ತಿಯ ಹೆಸರಿನ ಮೇಲೆ ಪಿಂಡದಾನವನ್ನು ಮಾಡ್ತಾರೆ. ಅದರಿಂದಲೇ ಅದು ಯಮಲೋಕದ ತನಕ ಪ್ರಯಾಣ ಮಾಡುತ್ತದೆ. ಈ ಮಾತಿನ ಅರ್ಥ, ಮೃತ್ಯುವಿನ ನಂತರ ಯಾವ ಪಿಂಡದಾನವನ್ನು ಮೃತ ವ್ಯಕ್ತಿಯ ಹೆಸರಿನ ಮೇಲೆ ಮಾಡುತ್ತಾರೋ ಅದರಿಂದಲೇ ಮೃತ ಆತ್ಮಕ್ಕೆ ಮೃತ್ಯು ಲೋಕದಿಂದ ಯಮಲೋಕಕ್ಕೆ ಹೋಗಲು ಸುಲಭವಾಗಿ ಶಕ್ತಿ ಸಿಗುತ್ತದೆ. ಹಾಗಾಗಿ ಗರುಡ ಪುರಾಣದಲ್ಲಿ ಈ ರೀತಿ ಹೇಳಿದ್ದಾರೆ, ಯಾವಾಗ ಯಾವುದಾದ್ರೂ ವ್ಯಕ್ತಿಯ ಮೃತ್ಯು ಆಗುತ್ತದೆಯೋ ಆಗ ಆ ಆತ್ಮವು ತಮ್ಮ ಕುಟುಂಬದವರ ಮಧ್ಯೆ 13 ದಿನಗಳ ತನಕ ತಿರುಗಾಡುತ್ತದೆ. ಇದಾದ ನಂತರ ಆತ್ಮವು ಮೃತ್ಯು ಲೋಕದಿಂದ ಯಮಲೋಕದತ್ತ ಹೋಗುತ್ತದೆ. ಇದನ್ನು ಪೂರ್ತಿಗೊಳಿಸಲು ಅದಕ್ಕೆ 12 ತಿಂಗಳು ಅಂದರೆ ಪೂರ್ತಿ 1 ವರ್ಷದ ಸಮಯ ಬೇಕಾಗುತ್ತದೆ. ಅಷ್ಟೇ ಅಲ್ಲ, ಒಂದು ಮಾಹಿತಿಯ ಅನುಸಾರವಾಗಿ 13 ದಿನಗಳ ತನಕ ಮಾಡಿದಂಥ ಪಿಂಡದಾನವು ಆ ಮೃತ ಆತ್ಮಕ್ಕೆ 1 ವರ್ಷದ ಆಹಾರಕ್ಕೆ ಸಮಾನವಾಗಿರುತ್ತದೆ. ಇದಷ್ಟೇ ಅಲ್ಲದೆ, ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಖಂಡಿತವಾಗಿ ಬರುತ್ತೆ, ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಹೆಸರಿನ ಮೇಲೆ ಪಿಂಡದಾನವನ್ನು ಮಾಡಲಿಲ್ಲ ಅಂದರೆ ಏನಾಗುತ್ತದೆ? ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಇದರ ವರ್ಣನೆ ಕೂಡ ಗರುಡ ಪುರಾಣದಲ್ಲಿ ಸಿಗುತ್ತದೆ. ಇಲ್ಲಿ ಯಾವ ವ್ಯಕ್ತಿಗೆ ಪಿಂಡದಾನ ಮಾಡಲಾಗೋದಿಲ್ವೋ ಯಮರಾಜನ ದೂತರು 13ನೇ ದಿನ ಆ ಆತ್ಮವನ್ನು ಒತ್ತಾಯಪೂರ್ವಕವಾಗಿ ಎಳೆದುಕೊಂಡು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಈ ಸಮಯದಲ್ಲಿ ಮೃತ ವ್ಯಕ್ತಿಯ ಆತ್ಮಕ್ಕೆ ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ
ಮನುಷ್ಯನ ಮೃತ್ಯುವಿನ ನಂತರ 13 ದಿನಗಳ ತನಕ ಪಿಂಡದಾನ ಮಾಡೋದು ಇಂಪಾರ್ಟೆಂಟ್ ಅಂತ ತಿಳಿಸಿದ್ದಾರೆ. ಇದಷ್ಟೇ ಅಲ್ಲದೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಯಾರು 13ನೆಯ ದಿನ ಮೃತ ವ್ಯಕ್ತಿಯ ಹೆಸರಿನ ಮೇಲೆ ಊಟವನ್ನು ಮಾಡಿಸುತ್ತಾರೋ, ಒಂದು ವೇಳೆ ಅದನ್ನು ಸಾಲ ಪಡೆದು ಮಾಡಿದ್ದಾರೆ, ಮೃತ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಗರುಡ ಪುರಾಣದಲ್ಲಿ ಈ ರೀತಿ ಮಾಹಿತಿ ಇದೆ. ಯಾವ ವ್ಯಕ್ತಿಗಳು ಜೀವಂತವಿದ್ದಾಗ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾರೋ, ಮೃತ್ಯುವಿನ ನಂತರ ಪ್ರಯಾಣ ಮಾಡುವಾಗ ಆತ್ಮಕ್ಕೆ ಯಮದೂತರು ಯಾವುದೇ ರೀತಿಯ ಕಷ್ಟವನ್ನು ಕೊಡೋದಿಲ್ಲ. ಯಾವ ವ್ಯಕ್ತಿಗಳು ಕೆಟ್ಟ ಕರ್ಮಗಳನ್ನು ಮಾಡಿರ್ತಾರೋ, ಯಮದೂತರು ಅಂಥ ವ್ಯಕ್ತಿಯ ಆತ್ಮಕ್ಕೆ ಹಲವಾರು ಕಷ್ಟಗಳನ್ನು ಕೊಡುತ್ತಾರೆ. ಇಲ್ಲಿ ಆತ್ಮವು ಕೂಡ ಹಲವಾರು ರೀತಿಯ ಕಷ್ಟಗಳನ್ನು ಅನುಭವಿಸುತ್ತದೆ. ಸ್ನೇಹಿತರೆ, ಮೃತ್ಯುವಿನ ನಂತರ ಗರುಡ ಪುರಾಣದ ಅನುಸಾರವಾಗಿ ಆತ್ಮದ ಜೊತೆ ಈ ರೀತಿಯ ಕೆಲವು ಘಟನೆಗಳು ನಡೆಯುತ್ತವೆ. ಮತ್ತೊಂದು ಕುತೂಹಲಕಾರಿಯಾದ ವಿಡಿಯೋ ಜೊತೆಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯ ತನಕ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.